ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ಸಂಡೇ ವಿಡಿಯೋನ ಇವತ್ತು ರೆಕಾರ್ಡ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಅನ್ನೋದು ಅ, ಸ್ ಸ್ಟಾಪ್ ಆಗುತ್ತೆ. ಸೊ ಈ ಸೀಸನ್ ಅದೆಷ್ಟು ಬೇಗ ಕಳೀತು ಅಂತ ಗೊತ್ತೇ ಆಗಲಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬಹುದು. ಅದೇನೋ ಗೊತ್ತಿಲ್ಲ ನನಗೆ ಮೊದಲಿಂದ ಇಲ್ಲಿವರೆಗೂ ಒಬ್ಬೊಬ್ಬರಲ್ಲಿ ಒಂದೊಂದು ವಿಭಿನ್ನತೆ ಇತ್ತು. ಬಟ್ ಈ ಕಂಟೆಸ್ಟೆಂಟ್ನ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ನಿಜವಾಗ್ಲೂ ಆಗಲಿಲ್ಲ, ಇಷ್ಟನೂ ಆಗಲಿಲ್ಲ. ಕಳೆದ ಇಷ್ಟೂ ಸೀಸನ್ಗಳಲ್ಲಿ ಈ ಥರ ಒಂದು ವ್ಯಕ್ತಿನ ನಾನು ನೋಡೇ ಇಲ್ಲ. ಯಾವ ಥರ ವ್ಯಕ್ತಿ ಏನು ಕಂಪ್ಲೀಟ್ ಹೇಳ್ತೀನಿ. ಇದು ನನ್ನ ಅನಿಸಿಕೆ. ಆ್ಯಂಡ್ ಅವರ ಸಪೋರ್ಟರ್ಸ್ ಯಾರಾದರೂ ಇದ್ದರೆ ಏನು ಮಾಡೋಕ್ಕಾಗಲ್ಲ. ನೀವು ಬಂದು ಕಮೆಂಟ್ ಮಾಡಿಬಿಡಿ. ನಾನು ನಿಮ್ಮನ್ನು ಕಮೆಂಟ್ ಮಾಡಿ ಅಂತಲೂ ಕೇಳ್ತಾ ಇಲ್ಲ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೇನಾದರೂ ಐಡಿಯಾ ಬಂದ ತಕ್ಷಣವೇ ಸ್ಟಾಪ್ ಮಾಡಿ. ನೀವೇನಾದರೂ ಅವರ ಅಭಿಮಾನಿ ಆಗಿದ್ದರೆ ಕಂಪ್ಲೀಟ್ ಫುಲ್ ವಿಡಿಯೋನ ದಯವಿಟ್ಟು ನೋಡಬೇಡಿ. ಗಿಲ್ಲಿ ಅಭಿಮಾನಿಗಳು ಯಾರೆಲ್ಲ ಇದ್ದೀರೋ, ನಮ್ಮ ಕಾವ್ಯ ಅಭಿಮಾನಿಗಳಾಗಿರ್ಬೋದು, ಸೊ ಅಶ್ವಿನಿ ಅವರ ಅಭಿಮಾನಿಗಳಾಗಿರಬಹುದು, ರಘು ಅಣ್ಣವರ ಅಭಿಮಾನಿಗಳಾಗಿರಬಹುದು, ಸೊ ನೀವು ಎಲ್ಲರೂ ನೋಡಬಹುದು. ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವರಿಗೋಸ್ಕರನೇ ಬಿಗ್ ಬಾಸ್ ಸೀಸನ್ಸ್ನ ಫಸ್ಟು ಶುರುವಲ್ಲಿ ನೋಡೋಕ್ಕೆ ಶುರು ಮಾಡಿದ್ದು. ಬಿಕಾಸ್ ಅವರೊಂಥರ ಕ್ರಶ್ ಇದ್ದಾಗ ಎಲ್ಲರಿಗೂ. ನಾನು ಅಂದರೆ ಕ್ರಶ್ ಮೀನ್ಸ್ ಎಲ್ಲ ಅದೇ ಆ್ಯಂಗಲ್ ಅಂತ ಅಲ್ಲ, ಒಬ್ಬರು ಅಣ್ಣ ಆಗಿ ಇಷ್ಟ ಆಗೋವಂಥವ್ರು. ಸುದೀಪ್ ಅಣ್ಣ ಅಂತಲೇ ನಾನು ತುಂಬ ಸತಿ ಕರೆದಿರ್ತೀನಿ. ಸೊ ತುಂಬ ಇಷ್ಟ. ಮೊದಲನೇ ಬಾರಿ ನಾನು ಸುದೀಪ್ ಸರ್ನ ಲೈವಲ್ಲಿ ನೋಡಿದ್ದು ಅಂತ ಅಂದರೆ ಯಾವುದದು ಕೆಂಪೇಗೌಡ ಶೂಟಿಂಗ್ ಮಾಡ್ತಾಯಿದ್ರು. ಸೊ ಆಗ ಫೈಟಿಂಗ್ ಶೂಟ್ ನಡೆಯುತ್ತೆ ಕಾಡುಗೋಡಿಯಲ್ಲಿ, ವೈಟ್ ಫೀಲ್ಡ್. ಸೊ ಅಲ್ಲಿ ಶೂಟ್ ಮಾಡಬೇಕಾದ್ರೆ ನಮಗೆ ಕಾಲೇಜಲ್ಲಿ, ನಾನು ಓದಿದ್ದು ಅಲ್ಲೇ ನಿಯರ್ ಬೈ ಕಾಲೇಜ್, ಡಿಪ್ಲೊಮೊ ಕಾಲೇಜ್. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಈ ಥರ ಕಿಚ್ಚ ಸುದೀಪ್ ಸರು ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಫೈನಲಿ ಲಾಸ್ಟ್ ಡೇ ನಾವು ಹೋಗಿದ್ವಿ. ಡೈರೆಕ್ಟಾಗಿ ಅವ್ರನ್ನ ಹತ್ರದಿಂದ ನೋಡಿದ್ವಿ, ಅವರ ಆಟೋಗ್ರಾಫ್ ಎಲ್ಲ ತಗೊಂಡ್ವಿ. ಸೊ ಅದೊಂಥರ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂತಹ ದಿನ. ಸೊ ಅವರಿಗೋಸ್ಕರನೇ ಬಿಗ್ ಬಾಸನ್ನು ನೋಡ್ತಾ ಇದ್ದೆ ನಾನು. ಬಟ್ ಈಗೀಗ ಕೆಲವೊಂದಷ್ಟು ಕಂಟೆಸ್ಟೆಂಟ್ಗಳು ನಮಗೆ ಇಷ್ಟ ಆಗಕ್ಕೆ ಶುರುವಾದರು. ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ಒಂದು ಏನಿರುತ್ತೆ, ಆ ಒಂದು ಒಬ್ರು ಕೋಪ ಇರ್ತಾರೆ, ಒಬ್ಬೊಬ್ರು ತುಂಬ ಸಾಫ್ಟ್ ಆಗಿರ್ತಾರೆ, ಒಬ್ಬೊಬ್ರು ಮೆಂಟಲ್ ಥರ ಆಡ್ತಾರೆ. ಸೊ ಒಬ್ಬೊಬ್ರಂತೂ ಇರಿಟೇಷನ್ ಮಾಡೋಕ್ಕೆ ಹುಟ್ಟಿರ್ತಾರೆ. ಸೊ ಆ ಥರ ಎಲ್ಲ ಇರ್ತಾರೆ. ಬಟ್ ಈ ವಿಡಿಯೋ ನಾನು ಯಾಕೆ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಬಿಗ್ ಬಾಸ್ ಮುಗ್ದೋಯ್ತು ಗೈಸ್. ನೆನಪಿಗಾದರೂ ಒಂದು ವಿಡಿಯೋ ಇರಲಿ ಅಂತ. ಆ್ಯಂಡ್ ಬಿಗ್ ಬಾಸ್ ಹೋಗ್ಬೇಕಾ ನೀವು ನೆಕ್ಸ್ಟ್ ಇಯರು? ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು, ಯಾವೆಲ್ಲ ಗುಣಗಳಿದ್ದರೆ ನಿಮ್ಮನ್ನು ಬಿಗ್ ಬಾಸ್ಗೆ ಕರ್ಕೋತಾರೆ ಅನ್ನೋದನ್ನು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಸ್ವಲ್ಪ ಟೈಮ್ ಕೊಡಿ, ಯಾಕಂದರೆ ನೆಕ್ಸ್ಟ್ ಇಯರ್ಗಲ್ವಾ. ಸೊ ಅಷ್ಟೊತ್ತಿಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದು. ಸೊ ಬಿಗ್ ಬಾಸ್ ಅಂದ್ರೇ ನಮಗೆ ನೆನಪಾಗೋದೆ ಕಿಚ್ಚ ಸುದೀಪ್ ಸರ್. ಸುದೀಪ್ ಸರ್ಗೋಸ್ಕರನೇ ವಿಡಿಯೋ ನೋಡೋರು, ಸಾರಿ ಬಿಗ್ ಬಾಸ್ ನೋಡೋರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಜೈ ಕಿಚ್ಚ ಬಾಸ್ ಅಂತ ಕಮೆಂಟ್ ಮಾಡಿ. ಈಗ ಪ್ರೆಸೆಂಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಏನಂತ, ಕಿಚ್ಚ ಬಾಸ್ ಅಂದಿತ್ತು ಮಾತಾಡಿದ್ದೆಲ್ಲೋ ಬೇಜಾರಾಯಿತು ಅಂತ. ಕಿಚ್ಚನ ಚಪ್ಪಾಳೆ ಯಾರು ಮಾತಾಡಿದಾರೋ ಅವರಿಗೆ ಪರ್ಟಿಕ್ಯುಲರ್ ಆಗಿ ಹೇಳಿದಿದ್ರೆ ಓಕೆ, ನಿಮ್ಮ ಕೆಲಸ ಇದೆಯಲ್ಲ ನೀವು ನೋಡ್ಕೊಳ್ಳಿ ಅನ್ನೋದು ತಪ್ಪಾಗತ್ತೆ. ಅವರಷ್ಟು ದೊಡ್ಡ ಮಟ್ಟಕ್ಕೆ ನಾವು ಹೇಳೋಕ್ಕಾಗದೇ ಇರ್ಬೋದು. ಬಟ್ ಅವರು ಆ ಥರ ಮಾತಾಡಬಾರ್ದಾಗಿತ್ತು. ಯಾಕಂದರೆ ಅಭಿಮಾನಿಗಳು ಎಲ್ರಿಗೂ ಮುಖ್ಯ. ಈಗ ಗಿಲ್ಲಿಗೆ ಇಷ್ಟೊಂದು ಅಭಿಮಾನಿಗಳು ಸಿಗಬೇಕು ಅಂತಂದರೆ ಅದು ಯಾವುದು ಪಿ ಆರ್ಗಳನ್ನು ಇಟ್ಕೊಂಡು ದುಡ್ಡು ಕೊಟ್ಟು ತೊಗೊಂಡಂಥದ್ದಲ್ಲ. ನಮ್ಮ ಜನತೆ ಹೇಗೆ ಅಂತಂದರೆ, ನಮ್ಮ ಕನ್ನಡದವ್ರು ಎಕ್ಸ್ಪೆಷಲಿ ಕನ್ನಡದವ್ರು ಹೇಗೆ ಅಂತಂದರೆ, ಅವ್ರಿಗೆ ಒಂದು ಸತಿ ಇಷ್ಟ ಆದರೆ ಮನಸ್ಪೂರ್ವಕವಾಗಿ ಇಷ್ಟಪಡ್ತೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜಿಯಂದ್ರವರೆಗೂ ಅವ್ರನ್ನ ಪ್ರೀತಿಯಿಂದ ನೋಡ್ತೀವಿ, ಇಷ್ಟಪಡ್ತೀವಿ. ಬೇರೆ ಭಾಷೆಯವರಾದ್ರೂ ನಮ್ಮ ಕನ್ನಡದಲ್ಲಿ ಕನ್ನಡ ಮಾತಾಡಿ ಏನಕ್ಕೆ ಎಲ್ಲರೂ ವಿಡಿಯೋ ಮಾಡ್ತಾರೆ, ಕನ್ನಡದಲ್ಲೇ ವಿಡಿಯೋ ಯಾಕೆ ಮಾಡ್ತಾರೆ? ಎಷ್ಟೊಂದು ಜನ ನಾನು ನೋಡಿದ್ದೀನಿ ಅರ್ಧಂಬರ್ಧ ಬರೋದು ಕನ್ನಡದಲ್ಲಿ ವಿಡಿಯೋಗಳನ್ನು ಮಾಡ್ತಾರೆ. ಯಾಕೆ ಅಂತಂದರೆ ನಮ್ಮ ಕನ್ನಡಿಗರ ಮನಸ್ಸು ವಿಶಾಲ ಹೃದಯವಂತರು. ಸೊ ಎಲ್ರೂ ನಾವು ತಗೋತೀವಿ, ರೆಸ್ಪೆಕ್ಟ್ ಮಾಡ್ತೀವಿ. ಬಟ್
ಕೆಲವೊಬ್ರು ಬೇರೆ ರಾಜ್ಯಗಳಿಂದ, ಬೇರೆ ಊರುಗಳಿಂದ ಬಂದು ಇಲ್ಲಿ ಬೆಳೆಯೋಷ್ಟು ಜನ ಚೆನ್ನಾಗಿ ಬೆಳೆದು, ಅದಾದ್ಮೇಲೆ ನಮ್ಮ ಕನ್ನಡದವ್ರನ್ನೇ ಅಂತಾರೆ ನೋಡಿ, ನಿಮ್ಗೆ ಯಾಕೆ ನಮ್ಮ ಭಾಷೆ ಬರೋದಿಲ್ಲ? ನಾವು ಕನ್ನಡ ಕಲ್ತಿದೀವಲ್ಲ, ನೀವೂನು ಕಲೀರಿ ಅಂತ ನಮ್ಮ ಮೇಲೆ ಹೇರೋದಿದೆಯಲ್ಲ, ದೊಡ್ಡ ತಪ್ಪು ಅದು. ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ಕಂಟೆಸ್ಟೆಂಟ್ ಅಂತ. ಗೊತ್ತಿಲ್ಲ ಗೈಸ್ ನನಗೆ. ಸೀರಿಯಸ್ ಆಗಿ ಹೇಳ್ತೀನಿ. ನಾನು ಇನ್‌ಸ್ಟಾಗ್ರಾಮಲ್ಲೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಫಾರ್ ದ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ನನಗೆ ಈ ಕಂಟೆಸ್ಟೆಂಟ್ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಬರೀ ನೋಡ್ದಾಗೆಲ್ಲ ಇರಿಟೇಷನ್, ಇರಿಟೇಷನ್, ಇರಿಟೇಷನ್ ಥರ ಅನ್ಸುತ್ತೆ. ಆ ಒಂದು ಸ್ಕ್ರೀನ್ ಸ್ಪೇಸ್ ಕೊಡ್ತಾರಲ್ಲ ಬಿಗ್ ಬಾಸ್, ಲೈಕ್ ಒಬ್ಬೊಬ್ಬರಿಗೆ ಅಂತ. ಆ ಒಂದು ಕಂಟೆಸ್ಟೆಂಟ್ ಕೊಟ್ಟಾಗ ಎಷ್ಟೊಂದು ಸತಿ ನಾನು ಎದ್ದು ಎದ್ದು ಹೋಗಿ ಸುಮ್ಮನೆ ವಾಕ್ ಮಾಡ್ಕೊಂಡು ಬಂದು ನೋಡಿರೋದು ಸಹ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಅವರು ಮಾತಾಡೋದು ಓವರ್ ಆಗಿ, ಮೇ ಬಿ ಅದಕ್ಕೂ ಇರಬಹುದು. ಆಮೇಲೆ ಅವ್ರು ಆಡೋ ಚಂಗಲ್ ಚಂಗಲ್ ಬುದ್ಧಿ ಆಗಿರಬಹುದು. ಇದು ನಂಗೆಲ್ಲೋ ಇಷ್ಟ ಆಗಲಿಲ್ಲ. ಓಕೆ. ಮನೇಲಿ ಹೆಣ್ಣು ಮಕ್ಕಳು ಎಸ್ಪೆಷಲಿ, ಗಂಡು ಮಕ್ಕಳು ಅಂತ ಅಂದರೆ ಇವಾಗ ಬೇಸಿಕ್, ಓಕೆ, ಬೇಸಿಕ್ ನಮಗೆ ಗೊತ್ತಿರುತ್ತೆ. ಗಂಡು ಮಕ್ಳ ಹತ್ರ ನಾವು ಹೆಂಗೆ ಕೂತ್ಕೋಬೇಕು, ಹೆಂಗೆ ಮಾತಾಡಬೇಕು, ಹೆಂಗಿರಬೇಕು ಅನ್ನೋದು ಯಾರೂ ಕಲಿಸೋದಿಲ್ಲ. ಅದು ನ್ಯಾಚುರಲ್ ಆಗಿ ಹೆಣ್ಮಕ್ಳಿಗೆ ಬರುತ್ತೆ. ಬಟ್ ಬಿಗ್ ಬಾಸ್ ಮನೇಲಿ ಇದ್ದೀನಿ ಅಂತ ಗೊತ್ತಿದ್ದುವೆ ಆ ರೀತಿ ಪೋಟ್ರೆ ಆಗೋದಿದೆಯಲ್ಲ, ನಾಟ್ ನಾಟ್ ಗುಡ್. ನನಗಂತೂ ಈ ವಿಚಾರದಲ್ಲಿ, ಆಮೇಲೆ ಅವ್ರ ಫ್ಯಾನ್ಸ್ಗಳು ಏನು ಗೊತ್ತಾ, ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಎಲ್ಲ ಹಾಕಿದಾಗ, ವಿಡಿಯೋ ಎಲ್ಲ ಹಾಕಿದಾಗ, ದೇ ಆರ್ ನಾಟ್ ಅಕ್ಸೆಪ್ಟಿಂಗ್. ಬ್ರದರ್ಸ್ ಅಂಡ್ ಸಿಸ್ಟರ್ ಅಂತ ಹೇಳಿ ನಾನು ವಿಡಿಯೋ ಹಾಕಿದ್ರೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಇವರು. ನಮ್ಗೆ ಇಲ್ಲಿನೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ನನ್ನ ಥರನೇ ಯೋಚನೆ ಮಾಡ್ತಾರೆ. ಒಂದೇ ಥರ ಯೋಚನೆ ಮಾಡೋದು ಅಂತ ಅಂದ್ರೇನೆ ಅಣ್ಣ ತಂಗಿ. ಓಕೆ, ಅವರ ಫೀಲಿಂಗ್ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ನೀವೆಲ್ಲ ಅನ್ಕೋಬಹುದು, ಇವಾಗ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ, ಗಿಲ್ಲಿಗೆ ಇಷ್ಟ ಇಲ್ಲ ಅಂತಂದ್ರೆ ಓಪನ್ ಆಗಿ ಹೇಳ್ಬೋದಿತ್ತಲ್ಲ ಅಂತ. ಬಟ್ ಗಿಲ್ಲಿ ಥರ ಯೋಚನೆ ಮಾಡಕ್ ಹೋದ್ರೆ, ಯಾಕೆ ಅವ್ರ ಜೊತೆ ಚೆನ್ನಾಗಿದ್ದಾರೆ ನಮ್ಗೆ ಗಿಲ್ಲಿ ಅಂತಂದ್ರೆ, ನಮ್ಗೆ ಗಿಲ್ಲಿಗೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ. ಕೆಲಸ ಮಾಡ್ಕೊಡಕ್ಕೆ ಯಾರಾದರೂ ಒಬ್ರು ಬೇಕು. ಓಕೆ, ತಟ್ಟೆ ತೆಗ್ದಿಡಕ್ಕೋ ಅಥವಾ ಏನಾದರೂ ಬಟ್ಟೆ ತೆಗ್ದಿಡಕ್ಕೋ, ಈಗ ಟೀ ಕಾಫಿ ಮಾಡ್ಕೊಡಕ್ಕೋ. ನಮ್ಮ ಕಾವ್ಯ ಆದರೆ ಅವಳು ಇವ್ನಿಗೆಲ್ಲ ಮಾಡ್ಕೊಡ್ತಾ ಇದ್ರೂನು ಇನ್ನೂ ಹೇಳ್ತಾನೆ ಇರ್ತಾನೆ ಅಂತ. ಒಂದು ಸತಿ ಮಾಡ್ಬೋದು, 2 ಸತಿ ಮಾಡ್ಬೋದು. ಬಟ್ ಇವ್ರಿಗೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಇರೋದಕ್ಕೆ ಅವ್ರನ್ನ ಆಸ್ ಎ ಫ್ರೆಂಡ್ ಆಗಿ, ತಂಗಿಯಾಗಿನೇ ಅವ್ರು ನೋಡ್ತಾ ಇರೋದೆ. ಬಟ್ ಅವರಷ್ಟು ಓಪನ್ ಆಗಿ ಹೇಳ್ತಾ ಇರ್ಬೇಕಾದ್ರೂ ಇವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ, ಇಫ್ ನಾನೀಗ ಅವಳು ಮಾತಾಡಿದ್ರೆ ಎಲ್ಲಿ ನನಗೆ ಈ ಥರ ಹೆಲ್ಪ್ ಮಾಡೋದಿಲ್ವೋ, ಇನ್ನು ಎಷ್ಟು ದಿನ ಇದ್ದೀನಿ ಬಿಡು, ಅವಳು ಎಂಜಾಯ್ ಅವಳು ಮಾಡ್ಕೊಳ್ಳಿ ಅನ್ನೋ ಥರ. ಬಟ್ ಇಡೀ ಬಿಗ್ ಬಾಸಲ್ಲಿ ಇರಿಟೇಷನ್ ಅಂತ ನನಗನ್ಸಿದ್ದು ಆ ಕಂಟೆಸ್ಟೆಂಟೇ. ಲಿಟ್ರಲಿ ಅವರ ಫ್ಯಾನ್ಸು, ಓಕೆ, ನಿಮ್ಮ ಅಭಿಮಾನ ನಿಮ್ಮದು, ನಮ್ಮ ಅಭಿಮಾನ ನಮ್ಮದು. ಬಟ್ ನಮಗೇನು ಗೊತ್ತಾ, ಒಂದು ಸ್ವಲ್ಪನಾದರೂ ಕ್ಯಾಮ್ರಾ, ವಿಡಿಯೋ ಅಂತ ಅಂದಾಗ ಎಂಥವರೇ ಆಗಲಿ ಒಂದು ಸ್ವಲ್ಪ ರೆಡಿ ಆಗೋದು ಅದು ಇರುತ್ತೆ. ಏನೋ ಯಾರ್ದೋ ಮನೆಗೆ ಕೆಲಸ ಮಾಡೋಕೆ ಹೋದಂಗೆ, ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಹಾಗೆ ಇರೋದಿದೆಯಲ್ಲ, ನೋಡೋ ನಮಗೇನೆ ಅದು ಹೆಂಗೆ ಅನಿಸುತ್ತೆ ಅಂತಂದರೆ, ಬೇರೆ ಅದೇ ಒಂದು ಚಾನ್ಸ್ ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೆ ಮೇ ಬಿ ಅವರ ಲೈಫ್ ಚೇಂಜ್ ಆಗ್ತಿತ್ತು ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ, ಬಿಗ್ ಬಾಸಲ್ಲಿ ಬಂದಮೇಲೆ ಎಷ್ಟೋ ಜನರ ಜೀವನ ಸೆಟಲ್ ಆಗಿದೆ. ಸೊ ಇವ್ರು ಆಲ್ರೆಡಿ ಸೆಟಲ್ ಆಗಿರೋರನ್ನ ಕರ್ಕೊಂಬಂದು ಬಿಗ್ ಬಾಸ್ ನಡೆಸೋದ್ರಿಂದ, ಒಂದು ಕಂಟೆಸ್ಟೆಂಟ್ನ ರಿಪ್ಲೇಸ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಅದು ಹೆಲ್ಪ್ಫುಲ್ ಆಗ್ತಾ ಇತ್ತು. ಆಮೇಲೆ ಇವರ ಮುಖವಾಡ ಕೊನೆಗೂ ಅದು ಬಯಲಾದ್ರೂ ಅವರ ಬ್ಲೈಂಡ್ ಅಭಿಮಾನಿಗಳು ಏನಿದ್ದಾರೋ ಅವರಿಗೆ ಇವರೇ ಹೇಳಿದ್ದೆಲ್ಲ ಅವ್ರು ಏನು ಮಾಡಿದ್ರು ಸರಿ ಅನ್ನೋ ಥರ. ಹೆಣ್ಣಿಗೆ ಹೆಣ್ಣೆ ಶತ್ರು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಬಿಗ್ ಬಾಸಲ್ಲಿ ಆ ಥರ ಮಾಡಿದ್ದು ಈ ಕಂಟೆಸ್ಟೆಂಟ್ ಒಬ್ಬರೇ. ಇಬ್ಬರು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ 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 ಒಂದು ರೀತಿ ನಮ್ಗೆ ಹೆಂಗೆ ಅನ್ಸುತ್ತೆ ಅಂತಂದರೆ, ಏನಪ್ಪ ಹೆಣ್ಮಕ್ಳೇ ಸಪೋರ್ಟ್ ಇಲ್ವಲ್ಲ, ಈ ಹುಡುಗಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕಾ ಅನ್ನೋ ಥರ. ಅದಾದಮೇಲೆ ಗಿಲ್ಲಿ ಯಾವಾಗ ಬಿಟ್ಕೊಟ್ಟಿಲ್ವೋ ಆವಾಗ ಗೊತ್ತಾಯಿತು, ನಾನು ಚೆನ್ನಾಗಿ ಆಗಬೇಕು, ಇಲ್ಲಾಂದರೆ ಗಿಲ್ಲಿ ನನ್ನ ಹತ್ರ ಸೇರಿಸ್ಕೊಳ್ಳಲ್ಲ ಅಂತ. ಮೈಂಡ್ ಗೇಮೆಲ್ಲ ಚೆನ್ನಾಗಿ ಆಡ್ತಾರೆ, ಬಟ್ ನನಗಿಷ್ಟ ಆಗಲಿಲ್ಲ. ಇಡೀ ಎಂಟೈರ್ ಸೀಸನಲ್ಲಿ ಈ ಕಂಟೆಸ್ಟೆಂಟ್ ಅಂದರೆ ನನಗೆ ಈಗಲೂ ನನಗೆ ನೋಡೋಕ್ಕೂ ಇಷ್ಟ ಆಗಲ್ಲ. ಮತ್ತು ಇದು
ಬೇರೆಯವ್ರಿಗೆ ಮಾದರಿ ಆಗ್ಬಾರ್ದು. ಈಗ ನಾವು ಯೂಟ್ಯೂಬ್ ಚಾನಲ್ಲು ಒಂದ್ ರೀತಿ ಲೂಸಾಗಿ ಆಡೋದು, ವಿಡಿಯೋಗಳನ್ನ ಮಾಡಿದ್ರೆ ಟ್ರೋಲ್ ಆಗ್ತಾರೆ. ಬಟ್ ಹೆಸರು ಸಿಗುತ್ತೆ. ಬಟ್ ಮರ್ಯಾದೆ ಚೆನ್ನಾಗಿರೋದಿಲ್ಲ. ಸೊ ಇದು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಿ ನೆಕ್ಸ್ಟು ಯಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋರು, ಓಹ್! ನಾನು ಈ ಥರ ಲೂಸಾಗಿ ಆಡಿದ್ರೆ, ಪೆಕ್ರಿ ಹಂಗೆ ತಿಕ್ಕಲಂಗೆ ಆಡಿದ್ರೆ ಜನ ನನ್ನ ಇಷ್ಟಪಡ್ತಾರೆ ಅಂತ ಅದನ್ನೇ ಅಳವಡಿಸ್ಕೊಂಡು ಯೂಟ್ಯೂಬಲ್ಲಿ ಎಲ್ಲರೂ ಇನ್‌ಸ್ಟಾಗ್ರಾಮಲ್ಲಿ ಎಲ್ಲ ಈ ಥರ ಇರಿಟೇಷನ್ ಮಾಡೋರು, ನಾನ್‌ಸೆನ್ಸ್‌ಗಳು ಮಾಡೋರೇ ಸಿಕ್ಬಿಟ್ರೆ ನಾವೇನ್ ಮಾಡ್ಬೇಕು? ಯೂಟ್ಯೂಬ್ ಅನ್ನೋದು ಒಂದು ಎಂಟರ್‌ಟೈನ್‌ಮೆಂಟ್. ಒಂದು ವ್ಲಾಗ್ ನೋಡ್ತೀವಿ. ಈ ರೀತಿ ಯಾರಾದರೂ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳೋಕೆ ಇಷ್ಟ ಆಗುತ್ತೆ. ಇವನ್ ನಾನು ವಿಡಿಯೋ ಮಾಡಿದಾಗೂ ತುಂಬ ಜನ ಹೇಳ್ತಾ ಇರ್ತಾರೆ, "ನೀವು ಮಾತಾಡ್ತಾ ಇದ್ರೆ ಕೇಳಬೇಕು ಅನ್ಸುತ್ತೆ" ಅಂತ. ಮನ್ಸಿಗೆ ತುಂಬ ಬೇಜಾರಾದಾಗ ಒಂದೊಂದು ವಿಡಿಯೋಗಳನ್ನ ನೋಡಿ ನಾವು ಎಂಜಾಯ್ ಮಾಡ್ತೀವಿ. ಬಟ್ ಈ ರೀತಿ ಪ್ರಪಂಚಕ್ಕೆ ನಾವು ಲೂಸಾಗಿ ಆಡೋದು, ಪೆಕ್ರಂಗೆ ಆಡೋದು, ಬಟ್ ನಮ್ಮ ಜನ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂದರೆ ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು. ಸೊ ಅವರಿಗೆ ಅವರು ಸಪೋರ್ಟ್ ಮಾಡ್ತಾರೆ. ಬಟ್ ಬೆಳೆದ್ಮೇಲೆ ನೀವು ನಮ್ಮ ಭಾಷೆ ಕಲಿಬೇಕು ಅನ್ನೋ ಒಂದು ಸ್ಟ್ರೆಸ್ಸನ್ನು ನಮ್ಮ ಮೇಲೆ ಹಾಕ್ತಾರೆ. ಕಲೀಲೇಬೇಕು ನೀವು. ಯಾಕೆ ಕಲಿಬೇಕು ನಾವು? ಕನ್ನಡನೂ ಅಷ್ಟೇನೆ. ನಾವು ಯಾರಿಗೂ ಕಲೀರಿ ಅಂತ ನಾವು ಫೋರ್ಸ್ ಮಾಡಿಲ್ಲ. ನಿಮಗೆ ಕನ್ನಡದ ಮೇಲೆ ಇರುವಂತಹ ಅಭಿಮಾನಕ್ಕೆ ನೀವು ಬಂದು ಕನ್ನಡ ಕಲ್ತಿರ್ತೀರ. ಅದು ನಿಮ್ಮಿಷ್ಟ. ಹಾಗಂತ ನಾವು ಕಲಿಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇದು ನನ್ನ ವಾದ. ಆಮೇಲೆ ಅಶ್ವಿನಿ ಮ್ಯಾಮು ಏನೇ ಇರಲಿ, ಬಟ್ ಅವರು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ. ನಾನಿಲ್ಲ ಅಂತ ಹೇಳಿಲ್ಲ. ಮೊದಲೆಲ್ಲ ಕಾವ್ಯನ ಬೈದ್ರು. ಓಕೆ, ಅದೆಲ್ಲ ನಾನು ಇನ್‌ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ದೀನಿ, ಹೋಗಿ ನೋಡಿ. ಬಟ್ ಲಾಸ್ಟ್ ಫಿನಾಲೆ ಡೇಗೆ ಅವರೇ ಒಪ್ಕೊಂಡ್ರು, ಕಾವ್ಯಂತರ ಛಲಗಾತಿ ಹೆಣ್ಣನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳಿ. ಸೊ ಅದಿದೆಯಲ್ಲ, ದಟ್ ಈಸ್ ಗ್ರೇಟ್. ಬಟ್ ಈ ಇರಿಟೇಷನ್ ಫೆಲೋ ಮೊದಲಿಂದ ಏನು ಮಾಡ್ಕೊಂಡ್ಬಂತೋ ಅದನ್ನೇ ಮಾಡ್ತು. ನನಗೀಗ ಅನ್ನಿಸ್ತಾ ಇದೆ, ಗಿಲ್ಲಿ ಜೊತೆ, ರಘು ಜೊತೆ, ಆಮೇಲೆ ಕಂಟೆಸ್ಟೆಂಟ್ ಬೇರೆ ಧ್ರುವನ್ ಜೊತೆ, ಈಗೆಲ್ಲ ಎಲಿಮಿನೇಷನ್ ಆಗಿ ಹೋಗಿರೋರ ಜೊತೆ, ಮಲ್ಲಮ್ಮ ಅವ್ರ ಜೊತೆ ಆಗಿರಬಹುದು, ಡಾಕ್ ಸತೀಶ್ ಅವರು, ಚಂದ್ರಣ್ಣ ಅವರು, ಈ ರೀತಿ ಎಷ್ಟೊಂದು ಜನ ಕಂಟೆಸ್ಟೆಂಟ್ ಇದಾರಲ್ಲ. ಸೊ ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ದಿದ್ದು ಓಟ್ಗಳಿಗೋಸ್ಕರನಾ? ಬರೀ ನಾವು ಮನೆ ಕೆಲಸ ಮಾಡಕ್ಕೆ ಹೋಗಿದೀವ ಬಿಗ್ ಬಾಸ್ ಮನೆಗೆ? ಮನೆ ಕೆಲಸ ಮಾಡೋ ಹಾಗಿದ್ದಿದ್ರೆ ಮನೇಲೇ ಇರ್ಬೋದಿತ್ತಲ್ಲ. ಪ್ರತಿ ದಿನ ಹೆಂಗಂದ್ರೆ ಹಂಗಿರೋದು. ಇದು ಬೇರೆಯವ್ರಿಗೆ ಮಾದರಿ ಆಗ್ಬಾರ್ದು ಗೈಸ್. ಈಗ ನೋಡಿ, ಎಲ್ಲರೂ ಕಲಾವಿದ್ರಲ್ಲಿ ಹೋಗಿದ್ದಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಆಯ್ತಾ, ನೀಟಾಗಿ ರೆಡಿ ಆದ್ವಾ? ಯಾಕೆ ರೆಡಿ ಆಗ್ತಾ ಇದ್ರು? ನಮ್ಮನ್ನ ನೋಡಕ್ಕೆ ಕೋಟ್ಯಾಂತರ ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಅವ್ರ ಕಣ್ಣಿಗೆ ಸ್ವಲ್ಪ ಚೆನ್ನಾಗಿ ಕಾಣೋಣ ಅಂತ ಹೇಳಿ. ಸೊ ಈ ಕೆಲವೊಂದು ವಿಚಾರಗಳು ನನಗೆ ಲಿಟ್ರಲಿ ಇಲ್ಲಿವರೆಗೂ ನಂಗೆ ಈ ಕಂಟೆಸ್ಟೆಂಟ್ ಈಗ್ಲೂ ಫಿನಾಲೆವರೆಗೂ ನನಗೆ ಈ ಕಂಟೆಸ್ಟೆಂಟ್ ಇಷ್ಟ ಆಗಲಿಲ್ಲ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಿಮಗೆ. ಇನ್ಸ್ಟಾಗ್ರಾಮಲ್ಲೂ ವಿಡಿಯೋ ಹಾಕಿದ್ದೆ ನಾನು. ನೋಡಿ, ತಾನು ಮಾತ್ರನೇ ಸರಿ, ಬೇರೆಯವರೆಲ್ಲ ತಪ್ಪು ಅನ್ನೋದು ತಪ್ಪಾಗತ್ತೆ. ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದು ಮಾತ್ರ ಸತ್ಯ ಅನ್ನೋದುವೇ ತಪ್ಪಾಗತ್ತೆ. ಸೊ ನಾವು ನೋಡ್ತಾ ಇರೋ ದೃಷ್ಟಿಕೋನ ಬೇರೆ, ಅವ್ರು ನೋಡ್ತಾ ಇರೋ ದೃಷ್ಟಿಕೋನ ಬೇರೆ. ಓಕೆ, ಎಲ್ಲವನ್ನ ನಾವು ಒಂದೇ ಹಾದಿಲಿ ಇಡ್ತೀವಿ ಅಂದ್ರೆ ತಪ್ಪಾಗತ್ತೆ. ಸೊ ಇಲ್ಲಿವರೆಗೂ ಅವ್ರು ಏನ್ ಅನ್ಕೊಂಡಿದ್ರು ಅದಾಗಿಲ್ವಲ್ಲ, ಅದು ಖುಷಿ ವಿಚಾರ. ಕೊನೆಗೂ ಒಂದು ಮಾತು ಹೇಳಬೇಕು, ಸೀಸನ್ ಪೂರ್ತಿ ಇಷ್ಟ ಆದವ್ರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ನನಗೆ ಅದೆಷ್ಟು ವಿಡಿಯೋ ಹಾಕಿದ್ದೀನೋ ಅವ್ರ ಬಗ್ಗೆ. ಲಿಟ್ರಲಿ ಅನ್ಸುತ್ತೆ ನನಗೆ ದಟ್ ಕಾವ್ಯನೂ ಒಂದು ವೈಫ್ ಮೆಟೀರಿಯಲ್. ಆಸ್ ಎ ವೈಫ್ ನಾನು ಒಬ್ಳು ಗೃಹಿಣಿಗೆ ಇರಬೇಕಾದಂತಹ ಲಕ್ಷಣಗಳು ಕಾವ್ಯನಲ್ಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವ್ರು ಹಾಕೋ ಬಟ್ಟೆ, ಅವ್ರು ಯೋಚನೆ ಮಾಡುವ ರೀತಿ, ಆಮೇಲೆ ಯಾರಿಗಾದ್ರೂ ಲೀನಿಯನ್ಸ್ ಕೊಡ್ತಾರೆ ಅಂತಂದ್ರೆ ಅವರು ಅವರನ್ನ ಅಣ್ಣ ಅಂತ ಕರೆದಿರೋ ಒಂದು ಮಾತಿಗೆನೆ ಅವ್ರು ಆ ಲೀನಿಯನ್ಸ್ ಕೊಟ್ಟಿರ್ತಾರೆ. ಆಮೇಲೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಕೆಲವೊಬ್ಬರ ತರ ಅಸಹ್ಯವಾಗಿ ಬಟ್ಟೆಗಳನ್ನ ಎಲ್ಲೂ ಹಾಕಿಲ್ಲ. ಮೈ ತುಂಬ ಬಟ್ಟೆ, ಆಮೇಲೆ ಯಾರ ಪಕ್ಕ ಕೂರ್ತಾ ಇದ್ದೀನಿ ಅನ್ನೋ ಜ್ಞಾನ, ಇವೆಲ್ಲ ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ ತುಂಬಾ ಮುಖ್ಯ. ಚಂಗ್ಲಂಗ್ ಆಡಿ ಹೆಂಗಂದ್ರೆ ಹಂಗ್ ಬಟ್ಟೆ ಹಾಕೊಳ್ಳೋದು, ಯಾರ ಮೇಲೆ ಹೋಗೋ ಹಿಂಗ್ ಬೀಳೋದು, ಇವೆಲ್ಲ ಈಗೇನು ಅನ್ಸೋದಿಲ್ಲ. ಮುಂದೆ ನಿಮ್ಮನ್ನ ಮದ್ವೆ ಆಗೋ ಹುಡುಗ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಇಬ್ರು ಒಂದೇ ತರ ಥಿಂಕ್ ಮಾಡೋರು ಸೂಪರ್ ಅಂತ ಓಕೆ. ಬಟ್ ಹಂಗೆ ನಮ್ಮ ಹೆಣ್ಮಕ್ಳು ಇಷ್ಟ ಪಡೋದಿಲ್ಲ. ಸೊ ಕಾವ್ಯನ ನಾನು ನಿಜವಾದ ಹೆಂಡತಿ, ಗೃಹಿಣಿ ಹೆಂಗಿರ್ಬೇಕೋ, ಯಾರಾದ್ರೂ ಹುಡುಗಿನ ಹುಡುಕ್ತಾ ನಂಗೆ ಕಾವ್ಯ ತರ ಹುಡುಗಿ ಇರ್ಬೇಕಪ್ಪ
ಅಂತ ಅನ್ಸೋ ಥರ. ಯಾಕೆ ನಮ್ಗೆ ಇಲ್ಲಿನೂ ಅಷ್ಟೇನೆ ತುಂಬ ಜನ ಹೇಳ್ತಿರ್ತಾರೆ ಒಂದೊಂದು ಶೋಗೆ ಒಂದೊಂದು ಹುಡುಗಿ. ನೋ ಗೈಸ್, ಆ ಥರ ಮಾಡೋ ಹಂಗೆ ಇದ್ದಿದ್ರೆ ಅದರ ಫೀಲಿಂಗ್ಸ್ ಜೆನ್ಯೂನ್ ಆಗಿರ್ತಿರ್ಲಿಲ್ಲ. ಬಟ್ ನನಗನ್ಸಿದ ಪ್ರಕಾರ ಗಿಲ್ಲಿಗೆ ಜೆನ್ಯೂನ್ ಆಗಿ ಕಾವ್ಯ ಮೇಲೆ ಪ್ರೀತಿ ಇದೆ. ಆ ಒಂದು ಫ್ರೆಂಡ್ಶಿಪ್ ನಾನು ಉಳಿಸ್ಕೋಬೇಕು ಅನ್ನೋದು ಅವಳಿಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ರೀತಿ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಕಾವ್ಯ ಗಿಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದಾರೆ. ಆ್ಯಂಡ್ ಮೇ ಬಿ ಅವರು ಲೈಫಲ್ಲಿ ಜೊತೆಯಾಗಿದ್ರು ದೆರ್ ಈಸ್ ನೋ ಶಾಕ್ ಅಂತ ಹೇಳ್ಬೋದು. ಯಾಕೆ ಅಂತಲೂ ಹೇಳ್ತೀನಿ. ಕಾವ್ಯ ಒಬ್ಳು ಹಳ್ಳಿ ಹುಡುಗಿ, ಅವ್ರೂ ಒಂದು ಹಳ್ಳಿಯಿಂದ ಬಂದಂಥ ಹುಡುಗಿ. ಸೊ ಗಿಲ್ಲಿನೂ ಒಬ್ಬ ಹಳ್ಳಿ ಹುಡುಗ. ಸೊ ಮೇ ಬಿ ಅಡ್ಜಸ್ಟ್ ಆಗಬಹುದು. ಆ್ಯಂಡ್ ಕಾವ್ಯಗೆ ಫ್ಯಾಮಿಲಿಯ ಒಂದು ಸಿಚುವೇಶನ್ಸ್ಗಳಿಂದ ದುಡಿಯುವಂತಹ ಒಂದು ಅನಿವಾರ್ಯತೆಯಿಂದ ಆ ಹುಡುಗಿ ಪಾಪ ಶೂಟಿಂಗ್ ಅನ್ನೋ ಒಂದು ಇದಕ್ಕೆ ಬಂದ್ಲು. ಅಂದರೆ ನಟನೆ, ಮೇಕಪ್ ಈ ಇದಕ್ಕೆ. ಬಟ್ ಇಲ್ಲ ಅಂದಿದ್ರೆ ಎಲ್ಲರೂ ಹೆಣ್ಮಕ್ಳ ಥರ ಆಕೆನೂ ಖುಷಿ ಖುಷಿಯಾಗಿ ತಂದೆ ತಾಯಿ ಅವ್ನು ತಂದಾಕ್ತಾರೆ, ನಾವು ತಿಂತೀವಿ, ಆರಾಮ್ಸೆ ಮದುವೆ ಆಗ್ತೀವಿ, ಹೋಗ್ತೀವಿ, ಹಿಂಗಿರ್ಬೇಕಿತ್ತು. ಬಟ್ ಎಲ್ಲರ ಜೀವನ ಹಾಗೆ ಇರಲ್ಲ ಗೈಸ್. ಕೆಲವೊಬ್ಬರಿಗೆ ಜವಾಬ್ದಾರಿಗಳು ಅಂತ ಬಂದಾಗ ಎಷ್ಟೋ ಆಸೆಗಳನ್ನು ಸೈಡಿಗಿಟ್ಟು ಜವಾಬ್ದಾರಿಗಳನ್ನು ಬೆನ್ನಲ್ಲಿ ಹಾಕಿ ನಾವು ಮುಂದೆ ಹೋಗಬೇಕಾಗತ್ತೆ. ಸೊ ಈ ಥರ ನೋಡೋದಾದರೆ ಮೇ ಬಿ ಅವರ ತಂದೆ ತಾಯಿ ಒಪ್ಕೊಂಡ್ರೆ, ಗಿಲ್ಲಿಯವರ ತಂದೆ ತಾಯಿ ಒಪ್ಕೊಂಡ್ರೆ ಮದುವೆ ಆಗೋ ಚಾನ್ಸಸ್ ತುಂಬ ಇದೆ. ಆಮೇಲೆ ತುಂಬ ಜನ ಆ ಹುಡುಗಿ ಬಗ್ಗೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡೋದು. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡಬೇಡಿ. ಬಕ್ಕಿಟ್ಟು ಏನೇನೋ ಕೆಟ್ಟ ಕೆಟ್ಟ ವರ್ಡು ಬಿಡಿ. ನಾನೀಗ ಹೇಳ್ದೆ ನನಗೆ ಇಷ್ಟ ಇಲ್ಲದೆ ಕಂಟೆಸ್ಟೆಂಟ್ ಇರಿಟೇಡು, ತಿಕ್ಲಿ ಅಂತ. ಸೊ ಈ ಥರ ವರ್ಡ್ಸ್ ಓಕೆ, ಬಕ್ಕಿಟ್ಟು, ಆಮೇಲೆ ಎಲ್ಲರ ಹತ್ರ ನನಗೆ ಇನ್ಸ್ಟಾಗ್ರಾಮ್ ನೋಡಿದಾಗ ಕಾವ್ಯ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದಾಗ ನಿಜ ಬೇಜಾರಾಗುತ್ತೆ. ಪಾಪ ಹುಡುಗಿ ಯಾರದೇ ಸಪೋರ್ಟ್ ಇಲ್ಲದೆ ಅಷ್ಟು ಬೆಳೆದು ಬಂದಿದೆ. ಎಲ್ಲೋ ಎಲ್ಲಿಂದನೋ ಬಂದಿರೋರಿಗೆಲ್ಲ ನಾವು ಅಷ್ಟು ಸಪೋರ್ಟ್ ಮಾಡ್ತೀವಿ ಅಂತಂದರೆ ನಮ್ಮ ಮನೆ ಮಗಳು, ನಮ್ಮ ಕರ್ನಾಟಕದ ಮಗಳು. ಸೊ ಅವಳನ್ನ ನಾವು ಬೆಳೆಸ್ಬೇಕಲ್ವಾ. ಸೊ ಅಂಥವ್ರನ್ನ ತುಳಿಯೋ ಪ್ರಯತ್ನ ಮಾಡಬೇಡಿ. ನೀವು ಯಾರಿಗೋ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಕಾವ್ಯನ ಡಿಗ್ರೇಡ್ ಮಾಡಿ ಮಾತಾಡೋದು ದಯವಿಟ್ಟು ಸ್ಟಾಪ್ ಮಾಡಿ. ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು. ಸೊ ಆದಷ್ಟು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಿ. ಆ್ಯಂಡ್ ಗಿಲ್ಲಿ ಅಪ್ಪ ಅಮ್ಮ, ನಾನು ಲಾಸ್ಟ್ ಟೈಮು ನಮ್ಮ ದಿವ್ಯಾ ಅರವಿಂದ್, ಸೊ ಅವ್ರ ವಿಚಾರದಲ್ಲೂ ನಾನು ಹಿಂಗೆ ಅಂದ್ಕೊಂಡಿದ್ದೆ, ಡೆಫಿನೆಟ್ಲಿ ಇವ್ರು ಮದುವೆ ಆಗ್ತಾರೆ ಅಂತ. ನಾನು ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಡೆಫಿನೆಟ್ಲಿ ಕಾವ್ಯ ಗಿಲ್ಲಿ ಜೋಡಿ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಇವತ್ತು ಕೊನೆಯದಾಗಿ ಗಿಲ್ಲಿ ಮತ್ತು ಕಾವ್ಯ ಇಬ್ರೂ ಸುದೀಪ್ ಸರ್ ಕೈಯಲ್ಲಿ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನು ಯೋಚನೆ ಮಾಡಿರೋದ್ರ ಪ್ರಕಾರ ಗಿಲ್ಲಿ ಹೇಳಿದ್ದ ಮಾತು, ಒಂದು ಕೈಯಲ್ಲಿ ಅಂದರೆ ಕೊನೆವರೆಗೂ ನಿನ್ನ ಗೆಲುವಿಗೆ ನಾನು ಕಾರಣ ಆಗ್ತೀನಿ, ನನ್ನ ಗೆಲುವಿಗೆ ನೀನು ಕಾರಣ ಆಗು ಅಂತ ಇಲ್ಲಿವರೆಗೂ ಗಿಲ್ಲಿ ಬಿಟ್ಕೊಟ್ಟಿಲ್ಲ, ಎಲ್ಲೂ ಬಿಟ್ಕೊಟ್ಟಿಲ್ಲ. ಕಾವ್ಯನೂ ಕೆಲವೊಂದು ಸಾರಿ ಅವಳಿಗೆ ಹೆಂಗಾಗ್ತಿತ್ತು ಅಂತ ಅಂದರೆ ಸುದೀಪ್ ಸರ್ ಹೇಳ್ತಾ ಇದ್ದಿದ್ದು, ಹೆಣ್ಮಕ್ಳು ಹಂಗೇನೆ. ನಾನು ಯಾಕೆ ಗೃಹಿಣಿ ಒಂದು ಹೆಂಡತಿ ಮೆಟೀರಿಯಲ್ ಅಂತ ಅಂದೆ ಅಂದರೆ ಹಿಂಗೇನೆ. ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಾನು 100 ಸತಿ ಯೋಚನೆ ಮಾಡ್ತೀನಿ, ಈ ವಿಡಿಯೋ ನಾನು ಅಪ್ಲೋಡ್ ಮಾಡಲಾ ಬೇಡವಾ, ನಮ್ಮ ಯಜಮಾನ್ರು ನೋಡ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಮಾಡಲಾ ಬೇಡವಾ ಅಂತ 100 ಸತಿ ಯೋಚನೆ ಮಾಡ್ತೀನಿ. ಕಾವ್ಯಗೂ ಅದೇ ಥರನೇ ಆಗಿದ್ದು. ಮೇ ಬಿ ನನ್ನ ಬಗ್ಗೆ ಆಚೆಗಡೆ ಎಲ್ಲ ನೆಗೆಟಿವ್ ಆಗ್ತಾ ಇದೆಯಾ, ಏನಾದರೂ ಮಿಸ್ ಹೊಡಿತಾ ಇದೆಯಾ ಅನ್ನೋ ಒಂದು ಭಯದಲ್ಲಿ ಆ ಹುಡುಗಿ ಮಾತಾಡಿದೆಯೋ ಹೊರತು ಇಂಟೆನ್ಷನಲ್ಲಿ ಗಿಲ್ಲಿಗೆ ನೆಗೆಟಿವ್ ಮಾಡಬೇಕು ಅಂತ ಪಾಪ ಎಲ್ಲೂ ಮಾತಾಡಿಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್. ನನಗೆ ಅನ್ಸಿದ ಪ್ರಕಾರ ಇವತ್ತು ಒಂದು ಕೈಯಲ್ಲಿ ಸುದೀಪ್ ಸರ್ ಕೈಯಲ್ಲಿ, ಒಂದು ಕೈಯಲ್ಲಿ ಗಿಲ್ಲಿ ಕೈ ಇರುತ್ತೆ, ಇನ್ನೊಂದು ಕೈಯಲ್ಲಿ ಕಾವ್ಯ ಕೈ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲಿ ಹೇಟ್ರಸ್ಗೆ ಜಾಗನೇ ಇಲ್ಲ. ನಾನು ಕಮೆಂಟ್ ಬಾಕ್ಸು ಸಹ ಪಾಸ್ ಮಾಡಿರ್ತೀನಿ. ಯಾರೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡೋರು, ಅಶ್ವಿನಿ ಮ್ಯಾಮ್ಗೆ ಸಪೋರ್ಟ್ ಮಾಡೋರು, ಕಾವ್ಯಕ್ಕೆ ಸಪೋರ್ಟ್ ಮಾಡೋರು, ನೀವು ಸಪೋರ್ಟ್ ಮಾಡಿದ್ರೆ ಸಾಕು ನನಗೆ. ಆ್ಯಂಡ್ ಬೇರೆಯವ್ರ ಸಪೋರ್ಟ್ ನನಗೆ ಬೇಕಾಗಿಲ್ಲ, ಅಂಥ ಅಭಿಮಾನನೂ ನಂಗೆ ಬೇಕಾಗಿಲ್ಲ. ನೋಡ್ರಿ, ಜೆನ್ಯೂನ್ ಪ್ರೀತಿ ಅನ್ನೋದು ನಮ್ಗೆ ಇಲ್ಲಿಗೆ ಸಿಕ್ಕಿರೋದು. ಅಶ್ವಿನಿ ಮ್ಯಾಮ್ ಏನೇ ಹೌದು, ಅವರು ತಪ್ಪು ಮಾತಾಡಿದ್ದಾರೆ ಓಕೆ, ಬಟ್ ಕಾವ್ಯನ ಅಪ್ರಿಷಿಯೇಟ್ ಮಾಡಿದ್ರಲ್ಲ, ಅದರಲ್ಲಿ ಅವ್ರು ನನಗೊಂದು ಸ್ವಲ್ಪ ಮೇಲೆ ಹೋದ್ರು ಅಷ್ಟೇನೆ. ಆಮೇಲೆ ಕಿಚ್ಚನ ಚಪ್ಪಾಳೆ ನನಗೆ ಅಶ್ವಿನಿ ಮ್ಯಾಮ್ ಕೊಟ್ಟಿರೋದ್ರಲ್ಲಿ ಬೇಜಾರಿಲ್ಲ, ಬಿಕಾಸ್ ಒಂದು ವಾರ ಕಷ್ಟಪಟ್ಟರು, ಇಲ್ಲ ಅಂತ ಹೇಳಲಿಲ್ಲ. ಬಟ್ ಧ್ರುವಂತ್ ಅವರಿಗೆ ಮನೆ ಕೆಲಸ ಮಾಡಿದ್ದಕ್ಕೆ ಚಪ್ಪಾಳೆ ಕೊಟ್ರಾ ಅನ್ನೋ ಒಂದು ಸಣ್ಣ ಫೀಲಿಂಗ್ ಅಷ್ಟೇನೆ. ಅದು ಕಿಚ್ಚ ಸರ್ ಅವರ ಅಭಿಪ್ರಾಯ.
ಅಂದ್ರೆ ಅವರೇ ಹೇಳಿದ್ದಾರೆ. ನಾನು ಏನಾದ್ರು ಚಪ್ಪಾಳೆ ಕೊಡ್ತೀನಿ ಅಂದ್ರೆ ಅದು ನನ್ನ ವೈಯಕ್ತಿಕ ಅಂತ. ಸೊ ಅವರ ವೈಯಕ್ತಿಕ. ವಿ ರೆಸ್ಪೆಕ್ಟ್ ಫಾರ್ ದಟ್. ಅಂಡ್ ಯಾರಿರ್ಬೋದು ಆ ಇರಿಟೇಷನ್ ಫೆಲೋ ಅಂತ ಹೇಳಿ ಕಮೆಂಟ್ ಮಾಡಿ. ನೆಗೆಟಿವ್ ಕಮೆಂಟ್ಸ್‌ಗೆ ನೋ ಜಾಗ ಅಂತ ಹೇಳ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.